ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶನಿವಾರ ನಡೆದಂತಹ ಹೋರಾಟ ಮತ್ತೆ ಪ್ರತಿಭಟನೆಯಲ್ಲಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ವಿರುದ್ಧ ಸಾಕಷ್ಟು ಜನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಅಭಿಪ್ರಾಯ ಏನಿದೆಯೋ ಅದೇ ನನ್ನ ಅಭಿಪ್ರಾಯ, ನಾನು ಕೂಡ ಇದನ್ನ ಮೊದಲಿಂದನೂ ಕೂಡ ವಿರೋಧಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್.ಆರ್. ಶ್ರೀನಿವಾಸ್ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಬಗ್ಗೆ ಬ್ರೇಕಿಂಗ್ ಇದೆ. ಜನರ ಅಭಿಪ್ರಾಯ ಏನಿದೆಯೋ ಅದೇ ನನ್ನ ಅಭಿಪ್ರಾಯ ಕೂಡ. ಮೊದಲಿನಿಂದಲೂ ನಾನು ಇದನ್ನ ವಿರೋಧಿಸಿಕೊಂಡೇ ಬಂದಿದ್ದೇನೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಕಚೇರಿ ಬಳಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಾನು ಕಾದಿದ್ದೆ. ಆದ್ರೆ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಹೆಚ್ಚು ಹೊತ್ತು ನನಗೆ ಅಲ್ಲಿ ಕಾಯೋದಕ್ಕೆ ಕೂಡ ಸಾಧ್ಯ ಆಗ್ಲಿಲ್ಲ. ಟೆಕ್ನಿಕಲ್ ಕಮಿಟಿ ಮುಂದೆ ಈ ಬಗ್ಗೆ ಸವಿಸ್ತಾರವಾಗಿ ನಾವು ಹೇಳಿದ್ದೇವೆ. ಅವರು ಪದೇ ಪದೇ ಹಠಕ್ ಬಿದ್ದವರಂತೆ ಅಲ್ಲೇ ತೆಗೆದುಕೊಂಡು ಹೋಗ್ಬೇಕು ಅಂತ ಇದ್ದಾರೆ. ಬುಗುಡನಲ್ಲಿವರೆಗೂ ಕೂಡ 950 ಕ್ಯೂಸೆಕ್ಸ್ ನೀರು ತರೋದಕ್ಕೆ ಅವಕಾಶ ಇದೆ. ಅದೇ ರೀತಿ ಕೆನಾಲ್ ವೈಂಡ್ ಅಪ್ ಮಾಡಿಸ್ಕೊಂಡು ತೆಗೆದುಕೊಂಡು ಹೋಗ್ಬೋದಲ್ವಾ? ಈಗ ಹಾಕಿರುವಂತಹ ಅರ್ಧ ಖರ್ಚಿಗೆ ಕೆನಾಲ್ ಅನ್ನ ತೆಗೆದುಕೊಂಡು ಹೋಗ್ಬೋದು. ಸುಮ್ಮನೆ ಎಲ್ರಿಗೂ ತೊಂದರೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಯಾರು ಮಾಡಿದ್ದಾರೆ ಅನ್ನೋದು ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಪ್ರತಿಭಟನೆಯಲ್ಲಿ ನನ್ನ ವಿರುದ್ಧ ಯಾರ್ಯಾರೆಲ್ಲ ಮಾತಾಡಿದ್ರು ಇದೆಲ್ಲವೂ ಕೂಡ ನನಗೆ ಗೊತ್ತಿದೆ. ಅವರು ನನ್ನ ಪರವಾಗಿ ಮಾತನಾಡೋದಕ್ಕೆ ಸಾಧ್ಯನೇ? 25 ವರ್ಷಗಳಿಂದ ನನ್ನ ವಿರುದ್ಧ ಇರೋವರೇ ಕೂಡ ಸೇರ್ಕೊಂಡಿದ್ದಾರೆ ಅಲ್ಲಿ. ನಾವು ಯಾವುದೇ ಕಾರಣಕ್ಕೂ ರೈತರ ಪ್ರತಿಭಟನೆಯನ್ನ ನಾನು ವಿರೋಧ ಮಾಡುವಂತ ಪ್ರಶ್ನೆನೇ ಇಲ್ಲ ಅಲ್ಲಿ. ಆ ಪ್ರಶ್ನೆನೇ ಬರಲ್ಲ. ರೈತರ ಪ್ರತಿಭಟನೆಗೆ ನಾನು ಸಹಮತವನ್ನ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿ ತುಮಕೂರಿನಲ್ಲಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಆರ್. ಶ್ರೀನಿವಾಸ್ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಶನಿವಾರ ನಡೆದಂತಹ ಹೋರಾಟ ಪ್ರತಿಭಟನೆ ಏನಿದೆ ಇದಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್.ಆರ್. ಶ್ರೀನಿವಾಸ್ ಮೌನವನ್ನ ವಹಿಸಿದ್ರು. ಯಾವುದೇ ರೀತಿಯಾಗಿ ಅವರು ಮುಂದೆ ಬರ್ತಾ ಇಲ್ಲ. ನಮ್ಮ ಜಿಲ್ಲೆ ನೀರು ಬೇರೆ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಹೇಗೆ ಬಿಡ್ತಾರೆ, ಯಾಕೆ ಶಾಸಕರು ಮಾತಾಡ್ತಾ ಇಲ್ಲ, ಹೀಗೆ ಸಾಕಷ್ಟು ವಿಧವಾಗಿ ಎಸ್.ಆರ್. ಶ್ರೀನಿವಾಸ್ ಅವರ ಬಗ್ಗೆ ಅವರಿಗೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಹೋರಾಟಗಾರರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್.ಆರ್. ಶ್ರೀನಿವಾಸ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡ್ತಾ ಮಾತನಾಡಿದ್ದಾರೆ. ನೋಡೋಣ. ಅಭಿಪ್ರಾಯ ಏನಾಯ್ತು, ನಂದು ಅಭಿಪ್ರಾಯ ಅದೇ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ ಸಿ.ಎಂ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಹೊತ್ತು ಕಾಯ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾನೇ ಟೆಕ್ನಿಕಲ್ ಕಮಿಟಿ ಮುಂದೆ ಕೂಡ ಹೇಳಿದ್ವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಒಂದು ರೀತಿ ಅಟಕ್ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇದೆ. ಈಗ ನಾವು ಬುಗುಡ್ನಳ್ಳಿವರೆಗೂ 950 ಕ್ಯೂಸೆಕ್ಸ್ ತರಲಿಕ್ಕೆ ಡಿಸೈನ್ ಐತೆ. ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಈಸಿಯಾಗಿ ಈಗ ಹಾಕಿರೋದು ಅರ್ಧ ಫಂಡಿಗೆ ಅವ್ರಿಗೆ ಕೆಲಸ ಆಗುತ್ತೆ. ಈಗ ಅಕ್ವೇಷನ್ ಆಗೋದಿದೆ, ಹೇಮಾವತಿ ನಾಲೆ ಅಕ್ವೇಷನ್ ಆಗಿದೆ. ಅದನ್ನೇ ವೈಡನ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ನೀರು ಸರಾಗವಾಗಿ ಹೋಗುತ್ತೆ. ಸುಮ್ಮನೆ ಇಲ್ಲಿ ಎಲ್ರಿಗೂ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಗ್ಬಾರ್ದು. ನಿಮ್ಗೆ ಬೆಲೆ ಇಲ್ವಾ ಅಥವಾ ನಿಮ್ಮ ಮಾತಿಗೆ ಗೌರವ ಕೊಡ್ತಿಲ್ವಾ ಸರ್ಕಾರ? ಹೆಂಗ್ ಹೇಳ್ತಾರೆ ಶಾಸಕರು ಇರುವಂತದ್ದು, ಅದೇ ಪಕ್ಷದಲ್ಲಿ ಇರುವಂತದ್ದು? ಹೌದು, ನಾನು ಅದನ್ನೇ ಮಾತನಾಡ್ತೀನಿ. ಯಾರ ಆಟ ಇಷ್ಟೊಂದು ಆಟ ಯಾಕೆ ಸರ್? ಅದನ್ನೇ ಫೈನಲ್ ಆಗಿ ನಾನು ನೀರಾವರಿ ಸಚಿವರ ಹತ್ರ ಮಾತನಾಡ್ಬೇಕು ಅಂತಕ್ಕಂಥದ್ದನ್ನೇ 2 ದಿವಸದಿಂದ ವೇಟ್ ಮಾಡಿದ್ದೀನಿ. ಸಿಕ್ಲಿಲ್ಲ ನನಗೆ. ನಾಳೆ ಇವತ್ತು ಸಂಜೆ ಹೋಗ್ತೀನಿ. ಇವತ್ತು ಸಂಜೆ ಬರ್ಲಿಕ್ಕೆ ಹೇಳಿದ್ರೆ ಹೋಗ್ತೀನಿ, ನೋಡೋಣ, ಮಾತಾಡ್ತೀನಿ.
ಮಾತಾಡಿದಾದ್ಮೇಲೆ ನೀವು ಕೂಡ ಫೀಲ್ಡ್ ಬರಬೇಕು. ಮೆಸೇಜ್ ಈ ತರ ಪಾಸ್ ಆಗ್ತಿದೆ. ವಾಸು ಅವರು ಏನು ಕೆಲಸ ಮಾಡ್ತಿಲ್ಲ, ಈಗ ಯೋಜನೆ ಪರವಾಗವ್ರೆ ಅನ್ನೋದು ಮೆಸೇಜ್ ಇಡೀ ಇದರಲ್ಲಿ ತುಂಬಾ ಒತ್ತಾಯ ಇದ್ದಿದ್ದಾರೆ. ಆಯ್ತು, ಆ ಪ್ರತಿಭಟನೆ ಮಾಡಿರೋರು ಯಾರು ಎತ್ತ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಅವರೇನು ನನ್ನ ಪರವಾಗಿ ಹೇಳ್ತಾರ? ಅವರು ವಿರುದ್ಧ ಗೇಮ್ ಮಾಡ್ಕೊಬೇಕು ಅಂತ ಮಾಡ್ತಾ ಇರ್ತಕ್ಕಂಥವ್ರು ನನ್ನ ಪರವಾಗಿ ಎಲ್ಲಿ ಮಾತಾಡಕ್ಕಾಗುತ್ತೆ? ಅವ್ರ ವಿರುದ್ಧನೇ ಹೇಳೋದು. ನನ್ನ ಪರವಾಗಿ ಯಾರು ಹೇಳಕ್ಕಾಗಲ್ಲ. ನನ್ನ ವಿರುದ್ಧ ಧಿಕ್ಕಾರ ಕೂಗಿರ್ತಾರೆ, ನನ್ನ ವಿರುದ್ಧ ಹೆಂಗ್ ಬೇಕು ಹಂಗೆ ಹೇಳಿರ್ತಾರೆ. ಅಲ್ಲಿ ಸೇರ್ಕೊಂಡಿದ್ದಾರೆ ಯಾರು 30-25 ವರ್ಷದಿಂದ ನನ್ನ ವಿರುದ್ಧ ಇರೋರೇ ಅಲ್ಲಿ ಸೇರ್ಕೊಂಡಿದ್ದಂಥವ್ರು. ನನ್ನ ಪರವಾಗಿ ಇರ್ತಕ್ಕಂಥವ್ರು ಯಾರು ಅಲ್ಲಿ ಸೇರ್ಕೊಂಡಿರ್ಲಿಲ್ಲ. ಹಾಗಾದ್ರೆ ನನ್ನ ಪ್ರತಿಭಟನೆ ಏನು ಅಂತ ಹೇಳಿ ಸರ್? ಪ್ರತಿಭಟನೆ ಮಾಡಿದ್ದಾರೆ. ನಾನು ಆ ಪ್ರತಿಭಟನೆನ ವಿರೋಧ ಮಾಡ್ತಕ್ಕಂಥ ಪ್ರಶ್ನೆ ಏನು ಉದ್ಭವ ಆಗಲ್ಲ. ನಾನು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಕ್ಕಂಥವನು. ಪ್ರತಿಭಟನೆ ಮಾಡ್ತಕ್ಕಂಥದಕ್ಕೆ ನನ್ನ ಸಹಮತನೂ ಕೂಡ ಇದೆ. ಆದ್ರೆ ನೀವ್ ಹೇಳಿದ್ಕೆ ನನ್ನ ವಿರೋಧ ಇದೆ ಅಷ್ಟೇ. ಅವರು ಅಲ್ಲಿದ್ದರು ವಾಸು ಅದೇ ಅವ್ರು ಅದಕ್ಕೆ ನಾನು ವಿರೋಧ ಇದೆ. ಅಲ್ಲಿದ್ದ ಜನ ಯಾರು ಪರವಾಗಿದ್ದಾರೆ, ಕೆಲಸ ಮಾಡೋದ್ರ ಪರವಾಗಿದ್ದಾರೆ MLA ಅವರು ಅಂತ ಹೇಳಿದ್ರು, ಅದಕ್ಕೆ ನಾನು ವಿರೋಧ ಇದೆ ಅಷ್ಟೇ. ಹೆಂಗೆ ಸರ್? ಮತ್ತೆ ಈಗ ನೀವು ವರ್ಕ್ ಮಾಡ್ತಿದ್ದಕ್ಕೆ ವಿರೋಧ ಇದೆ ಅಂತ ಹೆಂಗೆ? ಮತ್ತೆ ಸರ್, ಇದು ಸರ್ಕಾರನೇ ಇದರಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸರ್ಕಾರದ ಲೆವೆಲ್ಗೆ ಅದು ಮಾಡಬೇಕಾಗುತ್ತೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಇಲ್ಲಿಬ್ರು ಸಚಿವರಿದ್ದಾರೆ. ಅವ್ರ ತಾಲೂಕಿಗೂ ಕೂಡ ಕುಡಿಯ ನೀರಿಗೆ ಹೋಗ್ತಕ್ಕಂಥದ್ದು, ಮೇಜರ್ ಆಗಿ ನಮ್ಮ ತಾಲೂಕಿಗೆ ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು, ಮತ್ತು ಯೂಸ್ ಮಾಡಿದ್ರೆ ಅನಾನುಕೂಲ ಆಗ್ತಕ್ಕಂಥದ್ದು ನಮ್ಮ ತಾಲೂಕಿಗೆ. ಅದರಿಂದ ನಾನು ಅವರಿಬ್ಬರಲ್ಲೂ ಕೂಡ ಮನವಿ ಮಾಡ್ತೀನಿ. ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಲ್ಲೂ ಕೂಡ, ನೀರಾವರಿ ಸಚಿವರಲ್ಲೂ ಕೂಡ ನಾನು ಇವತ್ತು ಸಂಜೆ ಮಾತಾಡ್ತೀನಿ. ಅದಾದ್ಮೇಲೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ಆಮೇಲೆ ನೋಡೋಣ ಅವ್ರು ಏನೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತೀನಿ. ಆಮೇಲೆ ಏನಾಗಬೇಕಾಗಿತ್ತು ಅಂದ್ರೆ, ಇಲ್ಲಿ ನಾವು ಹೋರಾಟ ಮಾಡೋದ್ರಿಂದ ನಾವು ನಿಲ್ಲಿಸ್ತೀವಿ ಅನ್ನೋದು ಅಷ್ಟು ನನಗೇನು ಅನ್ಸಲ್ಲ. ಪರ್ಯಾಯ ಮಾರ್ಗ ಸರ್ಕಾರ ಗಮನ ತೆಗೆತಕ್ಕಂಥ ಕೆಲಸ ನಿನ್ನೆ ಮಾಡಿದ್ದಾರೆ. ಅದು ಸರ್ಕಾರದ ಗಮನಕ್ಕೆ ಹೋಗಿದೆ. ನಿನ್ನೆ ಎಲ್ಲ ಹೋರಾಟಗಾರರಿಗೆ ಅಭಿಪ್ರಾಯ ಏನಾಯ್ತು, ನಂದು ಅಭಿಪ್ರಾಯ ಅದೇ. ನಾನು ಕೂಡ ಸುದ್ದಿ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ.